Hi everyone, welcome to Learn Easily channel. In today's class, I am going to give you the poem Grandma Climbs a Tree. Grandma Climbs a Tree, the poem written by Ruskin Bond, a poet. Here, the poet Ruskin Bond, he is describing about his grandma's fascinate. How his grandma is very much fascinated towards to climb the trees. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಒಂದು ಪದ್ಯವನ್ನು ತಿಳಿಸ್ತಾ ಇದ್ದೇನೆ. ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಪದ್ಯವನ್ನು ಬರೆದಿರ್ತಕ್ಕಂಥದ್ದು ರಸ್ಕಿನ್ ಬಾಂಡ್ ಅವರು. ಆ ರಸ್ಕಿನ್ ಬಾಂಡ್ ರವರ ಒಬ್ಬ ಅಜ್ಜಿ ಮರವನ್ನು ಹತ್ತುತ್ತಾ ಇದ್ರು. ಆ ಅಜ್ಜಿ ಮರವನ್ನು ಹತ್ತೋದಕ್ಕೆ ಎಷ್ಟು ಇಷ್ಟಪಡ್ತಾ ಇದ್ರು, ಹೇಗೆ ಆ ಮರದಲ್ಲಿ ವಾಸ ಮಾಡೋದಕ್ಕೆ ಅಜ್ಜಿ ತುಂಬ ಆಸೆ ಪಡ್ತಾ ಇದ್ರು ಅಂತ ತಮ್ಮ ಅಜ್ಜಿಯ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಈ ಒಂದು ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯವನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ನೋಡೋಣ. ಲೆಟ್ ಅಸ್ ಲಿಸನ್ ಎ ಸ್ಟೋರಿ. ಒನ್ಸ್ ಅಪಾನ್ ಎ ಟೈಮ್ there was a granny in a village. She had one cock in her home. ಒಂದು ಅಜ್ಜಿ ಇರುತ್ತೆ ಒಂದು ಊರಲ್ಲಿ. ಅಜ್ಜಿಯ ಬಳಿ ಒಂದು ಕೋಳಿ ಹುಂಜವಿರುತ್ತೆ. ಮತ್ತು ಅಜ್ಜಿಯ ಮನೆಯಲ್ಲಿ ಒಂದು ಫೈರ್ ಫರ್ನೆಸ್ ಅಗಸ್ಟಿಕೆ ಬೆಂಕಿಯ ಒಲೆಯನ್ನು ಇಟ್ಕೊಂಡಿರ್ತಾರೆ. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ ದಟ್ ಕಾಕ್ ಕಾಲ್ಸ್ at 5 o'clock and all the villagers wake up by the call and they are doing their works. ಆ ಅಜ್ಜಿಯ ಹುಂಜ ಏನು ಮಾಡ್ತಾ ಇರುತ್ತೆ, ಬೆಳಗ್ಗೆ 5 ಗಂಟೆಗೆ ಪ್ರತಿದಿನ ಕೂಗ್ತಾ ಇರುತ್ತೆ. ಆ ಕೂಗನ್ನು ಕೇಳಿದ ಜನ ಎಲ್ಲ ಎದ್ದು ತಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರೆ. ಅಜ್ಜಿಯ ಮನೆಯಿಂದಲೇ ಬೆಂಕಿಯನ್ನು ತಗೊಂಡೋಗಿ ತಮ್ಮ ಮನೆಯಲ್ಲಿ ಅಡುಗೆ ಮಾಡ್ಕೊತಾ ಇರ್ತಾರೆ. ಸೊ ದ ಗ್ರ್ಯಾಂಡ್ ಮದರ್ ಥಾಟ್ ದಟ್ ದ ಸನ್ ರೈಸಸ್ ಬಿಕಾಸ್ ಆಫ್ ಮೈ ಹಾಕ್ಸ್ ಕಾಲ್. ಅಜ್ಜಿ ಅಂದ್ಕೋತಾಳೆ, ಈ ಸೂರ್ಯ ಹುಡ್ತಾ ಇರೋದು ಕೂಡ ನನ್ನ ಹುಂಜದ ಕೂಗಿನಿಂದ. ಅಂಡ್ ಆಲ್ ದ ಪೀಪಲ್ ದೇ ಆರ್ ಮೇಕಿಂಗ್ ಫುಡ್ ಬೈ ಮೈ ಫೈರ್ ಫರ್ನೆಸ್. ನನ್ನಲ್ಲಿ ಇರ್ತಕ್ಕಂಥ ಈ ಅಗಸ್ಟಿಗೆ ಬೆಂಕಿಯ ಒಲೆಯಿಂದ ಬೆಂಕಿಯನ್ನು ತಗೊಂಡೋಗಿ ಊರಿನ ಎಲ್ಲ ಜನ ಏನು ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ಕೋತಾ ಇದ್ದಾರೆ ಅಂತ ಅಜ್ಜಿಗೆ ಜಂಬ ಬರುತ್ತೆ. ಸೊ ದ ಗ್ರಾನಿ ಥಾಟ್ ದಿಸ್ ಆ್ಯಂಡ್ ಶಿ ಲೆಫ್ಟ್ ವಿತ್ ಹರ್ ಕಾಕ್ ಆ್ಯಂಡ್ ವಿತ್ ಹರ್ ಫೈರ್ ಫರ್ನೆಸ್ ಫಾರ್ ಫಾರೆಸ್ಟ್ ಸಮ್ ಡೇಸ್. ಆ ಜಂಬದಿಂದ ಅಜ್ಜಿ ಏನು ಮಾಡ್ತಾಳೆ, ತನ್ನ ಹುಂಜ ಮತ್ತೆ ಒಲೆಯನ್ನು ತಗೊಂಡು ಕಾಡಿಗೆ ಒಂದು 2 ದಿವಸ ಹೊರಟೋಗ್ತಾಳೆ. ದೆನ್ ಒಂದು ವಾರದ ನಂತರ ಆ ಅಜ್ಜಿ ಹಿಂದೆ ಬಂದು ಶಿ ಸಾ ಆಲ್ ದ ಪೀಪಲ್ಸ್ ವರ್ ನಾರ್ಮಲ್, ದೇ ಆರ್ ಡೂಯಿಂಗ್ ದೇರ್ ವರ್ಕ್ ಅಂಡ್ ಎವ್ರಿಥಿಂಗ್. ದೆನ್ ದಟ್ ಗ್ರಾನಿ ಆಸ್ಕ್ಡ್ ಸಮ್ ಪೀಪಲ್ ದಟ್ ವಿತೌಟ್ ಮೈ ಕಾಕ್ಸ್ ಕಾಲ್ ಹೌ ಸನ್ ರೈಸಸ್, ವಿತೌಟ್ ಮೈ ಫೈರ್ ಫರ್ನೆಸ್ ಫೈರ್ how you cook food. Then all the people laughed and said, oh dear granny, you are not the only one, and we bought fire from the next village, and don't think by your cock's call or your cock only that sun rises. They are all laughed at granny. ಆ ಊರಿನ ಜನರನ್ನ ಕೇಳ್ತಾಳೆ, ನನ್ನ ಕೋಳಿ ಕೂಗದೆ ನಿಮ್ಮ ಸೂರ್ಯ ಹೇಗೆ ಹೋಗ್ಬಿಟ್ಟ, ನನ್ನ ಒಲೆ ಇಲ್ಲದೆ ನಿಮಗೆಲ್ಲ ಬೆಂಕಿ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆ ಊರಿನ ಜನರೆಲ್ಲ ಅಜ್ಜಿಯನ್ನು ನೋಡಿ ನಗ್ತಾ ಹೇಳ್ತಾರೆ, ಅಯ್ಯೋ ಅಜ್ಜಿ, ನೀನು ಒಬ್ಬಳೇ ಅಲ್ಲ, ಪಕ್ಕದವರಿಂದ ಹಾಕಿ ಬೆಂಕಿಯನ್ನು ತಂದ್ವಿ, ನಿನ್ನ ಕೋಳಿ ಕೂಗೋದ್ರಿಂದಲೇ ಸೂರ್ಯ ಹೋಗ್ತಾನೆ ಅಂತ ನೀನು ತಪ್ಪು ತಿಳಿದಿದೆಯಾ ಅಂತ ಎಲ್ಲರೂ ಅಜ್ಜಿಯನ್ನು ನೋಡಿ ನಗ್ತಾರೆ. ದೆನ್ ದಟ್ ಗ್ರಾನಿ ಫೆಲ್ಟ್ ಅಶೇಮ್ ಆ್ಯಂಡ್ ಶಿ ಲಿವ್ಡ್ ದೇರ್ ದೆನ್ ಹ್ಯಾಪಿ. ಅಜ್ಜಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ, ತನ್ನ ತಪ್ಪಿನ ಅರಿವಾಗುತ್ತೆ. ನಂತರ ಆ ಅಜ್ಜಿ ಆ ಒಂದು ಮನೆಯಲ್ಲೇ ವಾಸ ಮಾಡಿಕೊಂಡು ಇರ್ತಾಳೆ. ಇದು ಒಂದು ಸಣ್ಣ ಸ್ಟೋರಿ ಆಗಿರುತ್ತೆ ಮಕ್ಕಳೇ. ನೌ ಲೆಟ್ ಅಸ್ ಮೂವ್ ಆನ್ ಟು ದಿ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಹಿಯರ್ ಇನ್ ದಿಸ್ ಪೊಯಮ್ ದ ಸ್ಪೀಕರ್ ಆಫ್ ದ ಪೊಯಮ್ ಇಸ್ ರಸ್ಕಿನ್ ಬಾಂಡ್ ಆರ್ ಎ ಗ್ರ್ಯಾಂಡ್ ಸನ್. ಅಂದರೆ ಈ ಪದ್ಯವನ್ನು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕವಿ ರಸ್ಕಿನ್ ಬಾಂಡ್ ಅಥವಾ ಒಬ್ಬ ಮೊಮ್ಮಗ ತನ್ನ ಅಜ್ಜಿಯ ಬಗ್ಗೆ ಏನು ಮಾಡ್ತಾ ಇದ್ದಾನೆ, he is going to describe. Here a grandson describing about his grandmother. She was genius. Let us see the poem, how he is going to describe his grannies. Why he is saying that his granny was genius. Okay, now let's read the poem, then we will see.
My grandmother was a genius. You would like to know why? Because she could climb trees spreading her height. She would be there, branches in the trees, and mind you, when last she climbed a tree, she was 62. Ever since childhood, she had this gift for being happier in a tree than in a lift. And though as years went by, she would be told that climbing trees should be stopped when one grows old. And that growing old should be gone about gracefully. She would laugh and say, well, I'll grow disgracefully. I can do it better. And we had to agree. For in all the garden there wasn't a tree. She hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in town, she climbed a tree and couldn't come down. After the rescue, the doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny. For her, it was like a brief season in hell, confined to her bedroom while every breeze whispered of summer and dancing leaves. But she had held her peace till she felt stronger. Then she sat up and said, I will lie here no longer. And she called for her father and told him undaunted that a house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. With my expert assistance, he soon finished the chore. Made her a tree house with windows and a door. So Granny moved up, and now every day I climb to her room with glasses and tray. She sits there in a state and drinks sherry with me, upholding her right to reside in a tree. See, this is the poem Grandma Climbs a Tree by Ruskin Bond. Now, let us understand the poem by stanza. Here, the grandson of Ruskin Bond calls his grandmother who was a genius. He said, my grandmother was genius. My grandmother was genius. Genius is nothing but he has something special qualities. Something special in some work, some field. We call it as genius. You would like to know why? Do you want to know why? ಇಲ್ಲಿ ಕವಿ ಕೇಳ್ತಾ ಇದ್ದಾರೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್. ನಮ್ಮ ಅಜ್ಜಿ ತುಂಬ ಜೀನಿಯಸ್, ತುಂಬ ನಿಪುಣೆ, ತುಂಬ ಜಾಣೆ. ಯು ವುಡ್ ಲೈಕ್ ಟು ನೋ ವೈ? ನಿಮಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಏಕೆ ಅಂತ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡಿಂಗ್ ಆರ್ ಹೈಟ್. ಏಕಪ್ಪ ನಮ್ಮ ಅಜ್ಜಿ ಜೀನಿಯಸ್ ಅಂದಾಗ ಶಿ ಕುಡ್ ಕ್ಲೈಂಬ್ ದ ಟ್ರೀಸ್. ಇಟ್ ಮೇ ಬಿ ಸ್ಪ್ರೆಡಿಂಗ್ ಟ್ರೀಸ್ ಆರ್ ಮೇ ಬಿ ಹೈಟ್ ಟ್ರೀಸ್. Okay, she could climb the trees, spreading her height. She would be there in the branches in the trees and mind you. She would be there in the branches in the trees. Trees means quickly. ಬಹಳ ಬೇಗನೆ ನಮ್ಮ ಅಜ್ಜಿ ಏನು ಮಾಡ್ತಾಳೆ, ತುಂಬ ಅಗಲವಾಗಿರ್ತಕ್ಕಂಥ ಉದ್ದವಾಗಿರ್ತಕ್ಕಂತಹ ಮರಗಳನ್ನು ಹತ್ತುತ್ತಾಳೆ. ಅದಕ್ಕೆ ಶಿ ಇಸ್ ಜೀನಿಯಸ್. ಆ್ಯಂಡ್ ಒನ್ ಮೋರ್, ಶಿ ವುಡ್ ಬಿ ದೇರ್ ಇನ್ ಬ್ರಾಂಚಸ್ ಇನ್ ದ ಟ್ರೀಸ್. ಬಹಳ ಕ್ವಿಕ್ ಆಗಿ ಹತ್ತಿ ಮರದ ಕೊಂಬೆಗಳ ಮೇಲೆ ಕೂತ್ಕೋತಾಳೆ. ಮೈಂಡ್ ಗೊತ್ತಿರಲಿ, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. ವೆನ್ ಶಿ ಕ್ಲೈಂಬ್ಡ್ ದಿ ಅಟ್ ಲಾಸ್ಟ್ ಶಿ ವಾಸ್ 62 years. ಓಕೆ, ತನ್ನ ಕೊನೆಯ ಬಾರಿ ಅವಳು ಯಾವಾಗ ಮರವನ್ನು ಹತ್ತಿದ್ಲು ನಮ್ಮ ಅಜ್ಜಿ ಅಂದಾಗ ನಮ್ಮ ಅಜ್ಜಿಗೆ 62 ವರ್ಷ ಇದ್ದಾಗ ಮರವನ್ನು ಹತ್ತಿದ್ಲು. ನೋಡಿ, ನಿಜವಾಗ್ಲೂ ಶಿ ಈಸ್ ಜೀನಿಯಸ್. Okay, in our homes we have grandmas, but nobody is climbing the trees, right? That is why
he is calling his grandmother was genius. ನಮ್ಮ ಮನೆಗಳಲ್ಲೂ ಸಹ ಅಜ್ಜಿಯಂದಿರಿದ್ದಾರೆ, ಯಾರು ಸಹ ಮರ ಹತ್ತುತ್ತಾ ಇಲ್ಲ. ಆದ್ರೆ 62ನೇ ವಯಸ್ಸಲ್ಲಿ ಸಹ ಮರವನ್ನ ಅಜ್ಜಿ ಹತ್ತಿದಾಳೆ ಅಂದಾಗ really she is a genius. And ever since childhood she had this gift. From the since childhood, since she is in child means a kid of 6, 7, 8 years, she had this gift. Climbing trees is a gift to grandma. She had it from childhood. ಚಿಕ್ಕಂದಿನಿಂದಲೇ ನಮ್ಮ ಅಜ್ಜಿಗೆ ಈ ಒಂದು ಮರ ಹತ್ತಕ್ಕಂಥದ್ದು ಗೊತ್ತಿದೆ. For being happier in a tree than in a lift. ನೋಡಿ, she is very happier in a tree than in the lift. Is nothing but she is very happier in the tree than in a home. ಮನೆಯಲ್ಲಿರೋದಕ್ಕಿಂತ ಮರದಲ್ಲೇ ಅಜ್ಜಿ ತುಂಬಾ ಸಂತೋಷವಾಗಿರ್ತಾ ಇದ್ದು ಅಂದಾಗ ಆ ಅಜ್ಜಿ ಎಷ್ಟು ಮರ ಹತ್ತೋದಕ್ಕೆ ಇಷ್ಟಪಡ್ತಾ ಇದ್ರು, ಮರದಲ್ಲಿ ಇರಬೇಕು ಅಂತಕ್ಕಂಥದ್ದು ಅಜ್ಜಿಗೆ ಎಷ್ಟು ಆಸೆ ಇತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. And though as years went by, she would be told that climbing trees should stop when one grow old. As the years went by, yes, she is getting old. So everybody is telling to that granny is, one should grow old, they should be graceful. Means you have to stop climbing trees. ಕಲ ಒಂದು ವರ್ಷಗಳು ಉಳಿದಾಗೆ ಆ ಅಜ್ಜಿಗೆ ವಯಸ್ಸಾಗ್ತಾ ಇತ್ತು. ಎಲ್ಲರೂ ಸಹ ಅಜ್ಜಿಗೆ ಹೇಳ್ತಾ ಇದ್ರು, ನೀನು ಮುದುಕಿ ಆಗ್ತಾ ಇದೆಯಾ, ಸ್ವಲ್ಪ ಗೌರವದಿಂದ ಇರಬೇಕು, ಮರ ಹತ್ತೋದನ್ನ ನಿಲ್ಲಿಸಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು. And that growing old should be gone about gracefully, because everybody is suggesting to granny that, hey dear grandmother, you are getting old, why you are climbing trees, you should be graceful. ಏ ಅಜ್ಜಿ, ವಯಸ್ಸಾಗ್ತಾ ಇದೆ, ಈಗಲೂ ಮರ ಹತ್ತುತ್ತಾ ಇದೆಯಲ್ವಾ, ನಿಮ್ಗೆ ಸ್ವಲ್ಪನೂ ಗೌರವ ಅನ್ನೋದಿಲ್ವಾ, ವಯಸ್ಸಾಗಿದೆ, ಗೌರವದಿಂದ ಇರು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು. She would laugh and say, well, I will grow disgracefully, I can do it better. And we had to agree. ಆದ್ರೆ that grandmother is laughed and said, well, I will grow disgracefully. ಸರಿ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಪರವಾಗಿಲ್ಲ, ನಾನು ನನ್ನ ವಯಸ್ಸನ್ನ ಡಿಸ್ಗ್ರೇಸ್ಫುಲಿ, ಅವಮಾನವಾದ್ರೂ ಪರವಾಗಿಲ್ಲ, ನಾನು ಹಾಗೆ ಇರ್ತೇನೆ. ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಇನ್ನೂ ಸಹ ಚೆನ್ನಾಗಿ ಮಾಡ್ತೇನೆ, ಮರವನ್ನು ಇನ್ನೂ ಸಹ ಚೆನ್ನಾಗಿ ಹತ್ತೇನೆ. ಐ ವಿಲ್ ಕ್ಲೈಂಬ್ ದ ಟ್ರೀಸ್ ಮೋರ್ ಬೆಟರ್ ದ್ಯಾನ್ ದಿ ಅರ್ಲಿಯರ್, ಮೊದಲಕ್ಕಿಂತ ಇನ್ನೂ ಚೆನ್ನಾಗಿ ಮರ ಹತ್ತುತ್ತೇನೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ, ಆದರೆ ನಮಗೆ ವಿಧಿ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಗ್ರ್ಯಾಂಡ್ ಮಾಸ್ ವರ್ಡ್ಸ್. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಆದರೆ ನಮ್ಮ ಗಾರ್ಡನ್ ಅಲ್ಲಿ ಎಲ್ಲೂ ಸಹ ಮರ ಇರಲಿಲ್ಲ. ದೇರ್ ವಾಸ್ ನೋ ಟ್ರೀಸ್, ಯಾವುದೇ ಮರ ಇರಲಿಲ್ಲ. ಸೊ ವಿ ಆರ್ ಹ್ಯಾಪಿ. ದೆನ್ ಶಿ ಹ್ಯಾಡಂಟ್ ಬೀನ್ ಆಫ್ ಅಟ್ ಒನ್ ಟೈಮ್ ಆರ್ ಅನದರ್. ಆದರೆ ಶಿ ಹ್ಯಾಡ್ ಬೀನ್ ಆನ್ ದ ಟ್ರೀ ಒನ್ ಟೈಮ್ ಆರ್ ಅನದರ್. ಆಕೆ ಒಂದಲ್ಲ ಒಂದು ಸಲ ಏನ್ ಮಾಡ್ತಾ ಇದ್ಲು, ಮರವನ್ನ ಹತ್ತುತ್ತಾನೆ ಇದ್ಲು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. She learned this climbing tree from her loving brother when she was 6 years. ಒಂದು ಅಜ್ಜಿಗೆ 6 ವರ್ಷ ಇದ್ದಾಗ ತನ್ನ ಲವಿಂಗ್ ಬ್ರದರ್, ಪ್ರೀತಿಯ ಅಣ್ಣನಿಂದ ಏನ್ ಮಾಡಿದ್ಲು, ಈ ಒಂದು ಮರ ಹತ್ತತಕ್ಕಂಥದ್ದನ್ನ ಕಲ್ತಿರ್ತಾಳೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. Because we are all feared, we are all afraid that she may be had a terrible fall from the tree. Because she is a grandmother, she doesn't have enough energy, strength. ನಮಗೆಲ್ಲರಿಗೂ ಒಂದು ಭಯ, ಆ ಅಜ್ಜಿ ಮರದಿಂದ ಏನಾದರೂ ಬಿದ್ದೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತಕ್ಕಂಥ ಭಯ ನಮಗೆಲ್ಲರಿಗೂ ಸಹ ಇತ್ತು. ದ ಔಟ್ಕಮ್ ವಾಸ್ ಡಿಫರೆಂಟ್ while we were in town. While we are all the family members in town, the outcome was different. ಅದರಲ್ಲಿ ಔಟ್ಕಮ್ ತುಂಬಾ ಡಿಫರೆಂಟ್ ಆಗಿತ್ತು. She climbed a tree and couldn't come down. That grandmother climbed a tree, but she was unable to come down. ಆ ಅಜ್ಜಿ ಮರ ಹತ್ತು ಬಿಟ್ಟಿದ್ಲು. ನಾವೆಲ್ಲರೂ ಒಂದು ದಿವಸ ನಗರಕ್ಕಿದ್ದ ಹೋಗಿದ್ದಾಗ, ಒಂದು ಸಿಟಿಗೆ ಹೋಗಿದ್ದಾಗ ಏನಾಯ್ತು, ಅಜ್ಜಿ ಮರವನ್ನ ಹತ್ತು ಬಿಟ್ಟಿದ್ದಾಳೆ. ಬಟ್ ಶಿ ಕುಡಂಟ್ ಕಮ್ ಡೌನ್, ಮರದಿಂದ ಕೆಳಗೆ ಇಳಿಯೋಕೆ ಆಗ್ಲಿಲ್ಲ. ದೆನ್ ಆಫ್ಟರ್ ದ ರೆಸ್ಕ್ಯೂ, ಆ ಒಂದು ಅಜ್ಜಿಯನ್ನು ನಾವು ರೆಸ್ಕ್ಯೂ ಮಾಡಿದ್ವಿ, ಸೇವ್ ಮಾಡಿದ್ವಿ, ಕಾಪಾಡಿದ್ವಿ. ದ ಡಾಕ್ಟರ್ ಟುಕ್ ಗ್ರಾನಿಸ್ ಟೆಂಪರೇಚರ್ ಅಂಡ್ ಸೆಡ್, ವಿ ಟೇಕ್ ಅವರ್ ಗ್ರ್ಯಾಂಡ್ ಮದರ್ ಟು ಡಾಕ್ಟರ್. ನಮ್ಮ ಅಜ್ಜಿಯನ್ನು ಡಾಕ್ಟರ್ ಹತ್ರ ಕರ್ಕೊಂಡೋದ್ವಿ.
ಡಾಕ್ಟರ್ ಟುಕ್ ಹರ್ ಟೆಂಪರೇಚರ್. ಡಾಕ್ಟರ್ ಅವರ ಟೆಂಪರೇಚರ್ ಚೆಕ್ ಮಾಡಿ ಜ್ವರ ಇದೆ ಅಂತ ಚೆಕ್ ಮಾಡಿ ಹೇಳ್ತಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಡಾಕ್ಟರ್ ಈಸ್ ಸೆಡ್ ದಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಕ್ವೈಟ್ ವೀಕ್ ಇನ್ ಬೆಡ್. ನಾನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ, ಅಜ್ಜಿಗೆ 1 ವೀಕ್ ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿಬಿಟ್ಟಿದ್ದಾರೆ. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಪ್ ವೆಲ್. ವಿ ಆರ್ ಸೈಡ್ ವಿತ್ ರಿಲೀಫ್. ನಮಗೆಲ್ಲರೂ ಒಂದು ರೀತಿ ನೆಮ್ಮದಿ ಆಯಿತು, ಅಜ್ಜಿಗೆ ಏನು ಆಗಿರಲಿಲ್ಲ. ಆ್ಯಂಡ್ ವಿ ಟಕ್ಡ್ ಅಪ್ ಹರ್ ವಿತ್ ವೆಲ್. ನಾವು ಆಕೆಯನ್ನ ಬಹಳ ಚೆನ್ನಾಗಿ ಆರೈಕೆ ಮಾಡಿದ್ವಿ, ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿವಿ. ಪೂರ್ ಗ್ರ್ಯಾನಿ. ಆದರೆ ಪಾಪ ಆ ಅಜ್ಜಿಗೆ ಹೇಗಿತ್ತಪ್ಪ ಅಂದರೆ, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಆ 1 ವಾರ ಏನು ಬೆಡ್ ರೆಸ್ಟ್ ಅನ್ನ ಕೊಟ್ಟಿದ್ರು, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. That grandmother was very much fascinated to climb the trees, but she was confined to bed. How could she stay 1 week in a bed? She felt that the 1 week is like a brief season in hell. She felt that 1 week as a hell. ಆ ಅಜ್ಜಿಗೆ 1 ವಾರ ಬೆಡ್ ಮೇಲೆ ಮಲಗಿದ್ದು ಹೇಗಿತ್ತಪ್ಪ ಅಂದರೆ ನರಕದಲ್ಲಿದ್ದ ಹಾಗೆ ಇತ್ತು. ಸೊ ದೆನ್ while every breeze whispered of summer and dancing leaves. ಆ ಅಜ್ಜಿ 1 ವಾರ ಮನೆಯಲ್ಲಿ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಹೊರಗಡೆ ದ ಸಮ್ಮರ್ ಬ್ರೀಸ್ ಅಂಡ್ ವಿಸ್ಪರ್ ಆಫ್ ಟ್ರೀಸ್ ಲೀವ್ಸ್ ಕೇಳಿಸ್ತಾ ಇತ್ತು. ಆ ಬೀಸುವ ಗಾಳಿ, ಮರದ ಎಲೆಗಳ ಶಬ್ದ ಕೇಳ್ತಾ ಇದ್ರೆ ಅಜ್ಜಿಗೆ ಆ ಒಂದು ವಾರ ಬೆಡ್ ಮೇಲೆ ನರಕದ ರೀತಿ ಇತ್ತು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ till she felt stronger. Okay, she had some peace. ಸ್ವಲ್ಪ ತಾಳ್ಮೆಯಿಂದ ಇದ್ಲು. Till when she felt stronger, she lost her peace. ಓಕೆ, ಆಕೆಗೆ ಸ್ವಲ್ಪ ಶಕ್ತಿ ಬಂತು. 1 ವಾರದಲ್ಲಿ ಆರೋಗ್ಯ ಎಲ್ಲ ಆದ್ಮೇಲೆ ಸ್ವಲ್ಪ ಆರೋಗ್ಯ ಸುಧಾರಿಸೋ ಶಕ್ತಿ ಬಂತು. ತಾನೇನ್ ಮಾಡಿದ್ಲು, ಬೆಡ್ ಇಂದ ಎದ್ಲು. Then she sat up and said, she sat up on the bed. ಬೆಡ್ ಮೇಲೆ ಕೂತ್ಕೋತಾಳೆ and said, I will lie no longer here. I will lie no longer here. ನಾನು ಇಲ್ಲಿ ಇನ್ನು ಮಲಗೋದಿಲ್ಲ, ನನಗೆ ಸಾಕಾಗೋಗಿದೆ ಈ ಬೆಡ್. I won't be here. ನಾನು ಇಲ್ಲಿ ಮಲಗೋದಿಲ್ಲ. And she called for my father and told him undaunted. She called my father. The poet is saying that, Ruskin Bond is saying that grandmother called my father. My father is nothing but grandmother's son. ಆ ಅಜ್ಜಿಯ ಮಗನನ್ನ ಕರೆಸ್ಕೊಂಡು she said undaunted, ಧೈರ್ಯವಾಗಿ ಒಂದು ಹೇಳ್ತಾಳೆ. ಏನ್ ಕೇಳ್ತಾಳೆ? ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ತನ್ನ ಮಗನನ್ನ ಕರೆದು, ಅಂದ್ರೆ ಆ ಒಬ್ಬ ಪೊಯೆಟ್ ಅವರ ತಂದೆ ಅಥವಾ ಗ್ರ್ಯಾಂಡ್ ಮದರ್ ಅವರ ಮಗನನ್ನ ಕರೆದು ಹೇಳ್ತಾಳೆ, ಐ ವಾಂಟ್ ಎ ಹೌಸ್ ಆನ್ ಟ್ರೀ ಟಾಪ್ ನಾವ್. ನನಗೆ ಈಗ ಒಂದು ಮರದ ಮೇಲೆ ಮನೆ ಬೇಕಾಗಿದೆ, ನನಗೆ ಮರದ ಮೇಲೆ ಒಂದು ಮನೆ ಕಟ್ಕೊಂಡು ನಾನು ಆ ಮನೆಯಲ್ಲಿ ಇರ್ತೇನೆ ಅಂತ ಹೇಳಿ ತನ್ನ ಮಗನ ಬಳಿ ಆ ಅಜ್ಜಿ ಏನ್ ಮಾಡ್ತಾರೆ ಹೇಳ್ತಾರೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಪಾಯಿಂಟ್ ಇಸ್ ಸೇಯಿಂಗ್ ದಟ್ ಮೈ ಡ್ಯಾಡ್ ನೋ ಹಿಸ್ ಡ್ಯೂಟೀಸ್. ನಮ್ಮ ತಂದೆಗೆ ಅವರ ಡ್ಯೂಟೀಸ್ ಗೊತ್ತಿದೆ. ಹಿ ಸೆಡ್, ಮೈ ಫಾದರ್ ಸೆಡ್, ದಟ್ಸ್ ಆಲ್ ರೈಟ್. ಓಕೆ ಮೈ ಡಿಯರ್ ಮದರ್, ದಟ್ಸ್ ಆಲ್ ರೈಟ್. ಯು ಆರ್ ವಿಶಿಂಗ್ ಟು ಲಿವ್ ಇನ್ ಎ ಹೌಸ್ ಆನ್ ದ ಟ್ರೀ ಟಾಪ್. ಓಕೆ, ದಟ್ಸ್ ಆಲ್ ರೈಟ್. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನಿನಗೆ ಏನ್ ಬೇಕು? ಮರದ ಮೇಲೆ ಮನೆ ಬೇಕಲ್ವಾ? ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನಿನಗೆ ಬೇಕಾಗಿರೋದು ನಾನು ಮಾಡ್ತೇನೆ. ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಮೈ ಡಿಯರ್ ಮದರ್, ಐ ವಿಲ್ ಸ್ಟಾರ್ಟ್ ದಟ್ ವರ್ಕ್ ಟು ನೈಟ್. ಈ ರಾತ್ರಿಗೆ ನಾನು ಆ ಕೆಲಸವನ್ನ ಮಾಡ್ತೇನೆ. ಐ ವಿಲ್ ಶುಡ್ ಬಿಲ್ಡ್ ಎ ಹೌಸ್ ಫಾರ್ ಯು ಅಂಡ್ ಟ್ರೀ ಟಾಪ್. ಮರದ ಮೇಲೆ ನಿನಗೋಸ್ಕರ ಮನವನ್ನ ಕಟ್ಟಿಕೊಡ್ತೇನೆ ಅಂತ ಆ ಮಗ ಹೇಳ್ತಾನೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್ he soon finished the chore. Chore means work, the work of building house on the tree top with my expert assistance. Poet is saying that, grandson is saying that, with my expert assistance. ನನ್ನ ಒಂದು ಸಹಾಯವನ್ನು ಪಡೆದು ನಮ್ಮಪ್ಪ ಏನ್ ಮಾಡಿದ್ರು, ಬಹಳ ಬೇಗನೆ ಆ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಎ ಡೋರ್. ಮೈ ಫಾದರ್ ಬಿಲ್ಡ್ ಎ ಟ್ರೀ ಹೌಸ್, ಮೀನ್ಸ್ ಹೌಸ್ ಆನ್ ದ ಟ್ರೀ ವಿತ್ ಎ ಡೋರ್ ಅಂಡ್ ವಿಂಡೋಸ್. ಮರದ ಮೇಲೆ ಮನೆ ಕಟ್ಟಿದ್ದಾರೆ, ಬಾಗಿಲು, ವಿಂಡೋ, ಕಿಟಕಿಗಳು ಇರ್ತಕ್ಕಂಥ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಸೊ ಗ್ರಾನಿ ಮೂಡ್ ಅಪ್
and now every day I climb to her room with glass and tray. My grandmother moved up. ನಮ್ಮ ಅಜ್ಜಿ ಏನ್ ಮಾಡಿದಾಳೆ, ಆ ಮರದ ಮೇಲೆ ಇರ್ತಕ್ಕಂಥ ಮನೆಗೆ ಹೋಗಿದ್ದಾಳೆ. And every day I am climbing that tree with a glass and tray. ಗ್ಲಾಸ್ ಅಂಡ್ ಟ್ರೇ, ಒಂದು ಟ್ರೇ ಇಟ್ಕೊಂಡು ಆ ಟ್ರೇನಲ್ಲಿ ಗ್ಲಾಸಸ್ ಅನ್ನ ಇಟ್ಕೊಂಡು ಪ್ರತಿದಿನ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಒಂದು ಮರದ ಮೇಲಿರುವ ಮನೆಗೆ ನಾನು ಹತ್ತುತ್ತಾ ಇದ್ದೀನಿ, ನಮ್ಮ ಅಜ್ಜಿಯ ಬಳಿಗೆ ಹೋಗ್ತಾ ಇದ್ದೀನಿ. She sits there in the state and drinks sherry with me. My grandmother sits there in that house with a state. State means ಒಂದು ರೀತಿ ಹೆಮ್ಮೆಯಿಂದ, ಒಂದು ರೀತಿ ತನ್ನ ಆಸೆಯನ್ನು ಪೂರೈಸಿದ್ದಾರೆ ಅನ್ನತಕ್ಕಂಥ ಒಂದು ಹಕ್ಕಿನಿಂದ ಆ ಮರದಲ್ಲಿ, ಆ ಮನೆಯಲ್ಲಿ ಬಹಳ ಸಂತೋಷದಿಂದ ಕೂತು ಶಿ ಇಸ್ ಡ್ರಿಂಕಿಂಗ್ ಎ ಶೆರಿ ವೈನ್. ಶೆರಿ ವೈನ್ ಇಸ್ ನಥಿಂಗ್ ಬಟ್ ಎ ಗ್ರೇಪ್ ಜ್ಯೂಸ್. ಎವ್ರಿ ಡೇ ದ ಪೊಯೆಟ್ ಅಂಡ್ ಗ್ರ್ಯಾಂಡ್ ಸನ್, ದ ಪೊಯೆಟ್ ಈಸ್ ಕ್ಲೈಂಬಿಂಗ್ ದಟ್ ಟ್ರೀ ಹೌಸ್ ವಿತ್ ಎ ಟ್ರೇ ಅಂಡ್ ಗ್ಲಾಸಸ್ ವಿತ್ ದಿ ಶೆರಿ ವೈನ್. ಒಂದು ಗ್ರೇಪ್ ಜ್ಯೂಸ್, ಒಂದು ದ್ರಾಕ್ಷಿಯ ರಸವನ್ನ, ಒಂದು ಜ್ಯೂಸ್ ಅನ್ನು ತಗೊಂಡು ಕವಿ ಏನ್ ಮಾಡ್ತಾ ಇದ್ರೆ, ಪ್ರತಿದಿನ ಅಜ್ಜಿ ಮೇಲೆ ಮರದ ಮೇಲೆ ಮನೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಿ ಆರಾಮಾಗಿ ಕುತ್ಕೊಂಡು ಶಿ ಇಸ್ ಡ್ರಿಂಕಿಂಗ್ ಎ ಚೆರಿ ವೈನ್ ವಿತ್ ಮೀ, ಅಪ್ಹೋಲ್ಡಿಂಗ್ ಅ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಅಪ್ಹೋಲ್ಡಿಂಗ್ ಅ ರೈಟ್, ರೈಟ್ ಮೀನ್ಸ್ ಹಕ್ಕು. ಆ ಮರದಲ್ಲಿ ವಾಸ ಮಾಡ್ತಕ್ಕಂಥ ತನ್ನ ಹಕ್ಕನ್ನ ಪಡೆದುಕೊಂಡಿರ್ತಕ್ಕಂಥ ಅಜ್ಜಿ ಈ ಶಿ ಇಸ್ ರಿಸೈಡ್ ಇನ್ ಎ ಟ್ರೀ. ಆ ಮರದಲ್ಲೇ ತಾನು, ಆ ಮರದ ಮೇಲಿರ್ತಕ್ಕಂಥ ಮನೆಯಲ್ಲಿ ರಿಸೈಡ್, ವಾಸ ಮಾಡಬೇಕು ಅಂತಕ್ಕಂಥ ತನ್ನ ಹಕ್ಕನ್ನ, ತನ್ನ ಒಂದು ಆಸೆಯನ್ನ, ತನ್ನ ಲಾಸ್ಟ್ ವಿಶ್ ಅನ್ನ ತನ್ನ ಮಗನ ಕಡೆಯಿಂದ ಮಾಡಿಸಿ ಆ ಮನೆಯಲ್ಲಿ ಕೂತು ತುಂಬಾ ಸಂತೋಷವಾಗಿ ತನ್ನ ಕೊನೆಯ ದಿನಗಳನ್ನ ಆ ಅಜ್ಜಿ ಏನ್ ಮಾಡ್ತಾ ಇದ್ದಾರೆ, ಕಳೀತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಓಕೆ, ದಿಸ್ ಇಸ್ ದ ಪೊಯಮ್ ಗ್ರಾಂಡ್ಮಾ ಕ್ಲೈಂಬ್ಸ್ ಟ್ರೀ. Now I am going to give you the summary of this poem. ಈ ಒಂದು poemನ ಸಮ್ಮರಿಯನ್ನ ನೋಡೋಣ. Here the Ruskin Bond, the poet Ruskin Bond calls his grandmother was genius because she could climb the trees even at the age of 62 years. She had these gifts from since her childhood. She learnt it from her loving brother, and everybody told that her to grow gracefully. She said, I will do it better, I can do it better, I will grow disgracefully. We are all feared that she would may have a terrible fall, but one day she climbed the tree but couldn't come down. After the rescue, doctor took her temperature and recommended 1 week of bed rest. But she felt it is like a brief season in hell. After she felt stronger, she requested or demanded a house in the tree top. And my dad is a beautiful son. He fulfilled her wish. So the granny moved up and enjoyed her house on the tree top in her olden days. This is the summary of the Grandma Climbs a Tree. If you want to read that summary, here I am going to give you the summary of the poem. Read this summary neatly and get prepared very well. For this, I will ask you a few questions. Just remember and let's write the answers for these questions. Why the poet Ruskin Bond calls his grandmother was genius? Yes, I know you know the answer. The poet calls his grandmother genius because she could climb the trees. At what age she climbed the tree at last? Yes, she climbed the tree at the age of 62 at the last time. Why everybody has feared? Why everybody has feared? Yes, you are right. Everybody feared that grandmother may have terrible fall. What happened after the rescue of grandmother? Yes, after the rescue, the doctor recommended 1 week of bed rest and the granny stayed or confined to bed 1 week of bed rest.
Okay, my dear students, I hope you understood this poem and I have given the summary, and I hope you are all enjoyed this poem. Thank you for watching this channel and keep watching videos in my channel. Thank you. If you are not yet subscribed to my channel, now subscribe to my channel. Go to Learn Easily, then go to videos and scroll down to watch more videos in my channel. Watch the videos in my channel and learn easily.